ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು ಆಗಸ್ಟ್ 10th ಮತ್ತು ಆಗಸ್ಟ್ 11th ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಬೆಲ್ ಐಕನ್ನು ಕೂಡ ಅದೇ ಥರ ನೀವು ಪ್ರೆಸ್ ಮಾಡ್ಕೊಂಡಿರಿ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDFs ನಾವು ಮಾಡಿರೋಂಥ ನೋಟ್ಸಿನ PDFs ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮಿಗೆ ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ಬಂದ್ಬಿಟ್ಟು ನಿರ್ಭಯ ಫಂಡ್ ಬಗ್ಗೆ ಇದೆ. ಸೊ ನಿರ್ಭಯ ಫಂಡು ಯಾವ ಮಿನಿಸ್ಟ್ರಿ ಅಥವಾ ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಫೈನಾನ್ಸ್ ಮಿನಿಸ್ಟ್ರಿಯಲ್ಲಿ ಬರುವಂಥದ್ದು, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸು. ಫೈನಾನ್ಸ್ ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸು. ಸೊ ರೀಸೆಂಟಾಗಿ ಏನು ಮಾಡಿದೆ ಅಂತಂದರೆ ನಮಗೆ ಇಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು ಅದರ ಅಂಡರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ಇದಕ್ಕೆ ಫಂಡಿಂಗ್ ಬಂದ್ಬಿಟ್ಟು ನಿರ್ಭಯ ಫಂಡಿಂದನೇ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಸೊ ನಿರ್ಭಯ ಫಂಡ್ ನೋಡಿ ಕ್ರಿಯೇಟ್ ಮಾಡ್ಕೊಂಡ ಮೇಲೆ ಏನಾಗಿದೆ ಅಂತಂದರೆ, ನಿರ್ಭಯ ಫಂಡು 2013 ಕ್ರಿಯೇಟ್ ಮಾಡ್ಕೊಂಡಿದ್ರು. ಫಸ್ಟು ಅದರಲ್ಲಿ 1000 crore ಬಜೆಟಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ರು 2013 ಬಜೆಟಲ್ಲಿ. ಬಟ್ ಇದನ್ನು ಇವಾಗಲೂ ಕೂಡ ಕಂಪ್ಲೀಟಾಗಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ. ಸೊ ಇದನ್ನು ಯೂಟಿಲೈಸು ಕೂಡ ನಾವು ಸೇಫ್ಟಿ ಮತ್ತು ಡಿಗ್ನಿಟಿ, ವುಮನಿಂದು ಸೇಫ್ಟಿ ಮತ್ತು ಡಿಗ್ನಿಟಿಗೋಸ್ಕರ ನಾವು ಯೂಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದ್ದಿರುವಂಥದ್ದು. ಇದೊಂಥರ ನಾನ್ ಲ್ಯಾಪ್ಸೆಬಲ್ ಕಾರ್ಪಸ್ ಫಂಡ್ ಆಗಿರುತ್ತೆ. ಸೊ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಆಫ್ ವುಮನ್ಗೋಸ್ಕರ ಇದು ಅಡ್ಮಿನಿಸ್ಟ್ರೇಷನ್ ನೋಡ್ಕೊತಾ ಇರೋಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸು. ಸೊ ರೀಸೆಂಟಾಗಿ ಸ್ಕೀಮ್ ಏನು ಮಾಡಿದ್ದಾರೆ ಅಂತಂದರೆ 2 ವರ್ಷಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಿರುತ್ತಲ್ಲ ಇದನ್ನು 2 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂತಂದರೆ 1 ಏಪ್ರಿಲ್ 2021 ಹಿಡಿದ್ಬಿಟ್ಟು 31 ಮಾರ್ಚ್ 2023 ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನಾವೇನು ಸ್ಟಾರ್ಟ್ ಮಾಡ್ಕೊತೀವಲ್ಲ ಅದು ಅಷ್ಟೊಂದು ನೀಟಾಗಿ ಇಂಡಿಯಾದಲ್ಲಿ ಕೆಲಸ ಮಾಡ್ಕೊತಾ ಇಲ್ಲ. ಮೇನ್ ಯಾಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಇರೋವಂಥದ್ದು ಅಂತಂದರೆ, ಇವಾಗ ಇರೋವಂಥದ್ದು ಕೋರ್ಟ್ಸ್ ಏನಿದಾವಲ್ಲ, ಸೊ ಇರೋವಂಥ ಕೋರ್ಟ್ಸಲ್ಲಿ ಕೇಸಸ್ಗಳು ತುಂಬ ಜಾಸ್ತಿ ಆಗಿದ್ದಾವೆ. ಅದಕ್ಕೋಸ್ಕರ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಬೇರೆ ಬೇರೆ ಥರದ್ದು ಟ್ರಿಬ್ಯುನಲ್ಗಳಾಗಿರ್ಬೋದು, ಇಲ್ಲಾಂತಾರೆ ಸ್ಪೆಷಲ್ ಕೋರ್ಟ್ಸ್ಗಳಾಗಿರ್ಬೋದು, ಅವನ್ನೆಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ಈ ಎಕ್ಸಾಂಪಲು ಎನ್ವೈರ್ಮೆಂಟ್ ರಿಲೇಟೆಡ್ ಕೇಸಸ್ ಏನಾದರೂ ಇದ್ದರೆ ಅದು ಬಂದ್ಬಿಟ್ಟು NGTಗೆ ಹೋಗಿರುತ್ತೆ. ಸೊ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ 2010 ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋಂಥದ್ದು, ಇದರ ಅಂಡರಲ್ಲಿ ಹೋಗಿರುತ್ತೆ. ಸೊ ಎನ್ವೈರ್ಮೆಂಟ್ ರಿಲೇಟೆಡ್ ಏನೇ ಇದ್ರೂ ಕೂಡ ಇವರು ಅದನ್ನು ವರ್ಡಿಕ್ಟ್ ಕೊಟ್ಟಿರ್ತಾರೆ. ಅಂತಂದರೆ ಇವಾಗ ಏನು ಜುಡಿಷಿಯಲಿ ಪ್ರೊಸೀಜರ್ ಇದೆಯಲ್ಲ ಅದನ್ನು ಇನ್ನೂ ನಾವು ಸೀಮ್ಲೆಸ್ ಮಾಡಬೇಕು, ಇನ್ನೂ ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಇರುವಂಥದ್ದು. ಅದೇ ಪ್ರಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತಂದರೆ ಏನು ಮಾಡಿರ್ತಾರೆ ಅಂತಂದರೆ ಸ್ಪೆಷಲ್ ಕೋರ್ಟ್ಸು ಇದರಲ್ಲಿ ಒಂದು ಟೈಮ್ ಫ್ರೇಮ್ ಕೊಟ್ಬಿಟ್ಟಿರ್ತಾರೆ. ಎಕ್ಸಾಂಪಲು 180 ದಿನದಲ್ಲಿ ಒಂದು ಕೇಸು ಸಾಲ್ವ್ ಆಗೋಗ್ಬಿಡ್ಬೇಕು. ಎಕ್ಸಾಂಪಲ್ ವುಮನ್ ರಿಲೇಟೆಡ್ ಕೇಸ್ ಆಗಿರ್ಬೋದು, ಆ ಥರದ ಕೇಸ್ ಆಗಿರ್ಬೋದು, ಸ್ಪೀಡಿ ಟ್ರಯಲ್ಗೋಸ್ಕರ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಮಾಡಿರ್ತಾರೆ. ಸೊ ಇದು ಸುಪ್ರೀಂ ಕೋರ್ಟು 1986 ಸುಪ್ರೀಂ ಕೋರ್ಟು ಇದು ಸ್ಪೀಡಾಗಿ ಟ್ರಯಲ್ ನಡೆಸಬೇಕಾಗಿರೋಂಥದ್ದು. ಇದೇ ಒಂದು ಫಂಡಮೆಂಟಲ್ ರೈಟ್ ಅಂತಲೂ ಕೂಡ ಇದನ್ನು ಎಸ್ಟಾಬ್ಲಿಷು ಮಾಡ್ಕೊಂಡಿದ್ರು, ರೆಕಗ್ನೈಸ್ ಮಾಡ್ಕೊಂಡಿದ್ರು. ಸ್ಪೀಡಾಗಿ ಟ್ರಯಲ್ ನಡೆಸಬೇಕಾಗಿರೋಂಥದ್ದೇ ಒಂದು ಫಂಡಮೆಂಟಲ್ ರೈಟು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಂತಂದರೆ ಬೇಗ ನಮಗೆ ಜಸ್ಟಿಸ್ ಪ್ರೊವೈಡ್ ಮಾಡಬೇಕು ಅಂತ. ಅದ್ರ ಪ್ರಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳನ್ನ ರೆಕಮೆಂಡ್ ಮಾಡಿದ್ದು ಕೂಡ ನಮಗೆ 11th ಫೈನಾನ್ಸ್ ಕಮಿಷನ್ ಫಸ್ಟ್ ಟೈಮ್ ರೆಕಮೆಂಡ್ ಮಾಡಿತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಅವರು ಕೆಲವೊಂದು ರೆಕಮೆಂಡೇಷನ್ಸ್ಗಳನ್ನ ಕೊಟ್ಟಿದ್ರು. ಸ್ಟೇಟ್ ಗೌರ್ಮೆಂಟ್ಸು ನೋಡ್ಕೋಬೇಕು, ಅದಾದಮೇಲೆ ಹೈಕೋರ್ಟ್ಸ್ ಜೊತೆ ಕನ್ಸಲ್ಟೇಷನ್ ಮಾಡಿಬಿಟ್ಟು ಸ್ಟೇಟ್ ಗೌರ್ಮೆಂಟ್ಸ್ ಎಸ್ಟಾಬ್ಲಿಷ್ ಮಾಡಬೇಕು. ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಕೂಡ ಮಿನಿಮಮ್ 5 ಸ್ಪೆಷಲ್ ಕೋರ್ಟ್ಸ್ ಇರಬೇಕು ಅಂತ. ಸೊ ಇವಾಗ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಟೋಟಲ್ ಡಿಸ್ಟ್ರಿಕ್ಟ್ಸ್ ಎಷ್ಟಿದ್ದಾವೆ? 718 ಟೋಟಲ್ ಡಿಸ್ಟ್ರಿಕ್ಟ್ಸ್ ಇದ್ದಾವೆ. ಸೊ ಇವಾಗ ಪ್ರತಿ ಡಿಸ್ಟ್ರಿಕ್ಟ್ಸಲ್ಲೂ ಕೂಡ ನಮಗೆ 5 ಕೋರ್ಟ್ಸ್ಗಳು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋಣ. ಸೊ ನಿಯರ್ಲಿ ನಮಗೆ ಒಂದು 3500 ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಸುಮ್ಮನೆ ಎಕ್ಸಾಂಪಲ್ ಒಂದು ಫಿಗರು. ಸೊ 3500 ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಮಿನಿಮಮ್ ಇಷ್ಟು ಎಸ್ಟಾಬ್ಲಿಷ್ ಮಾಡ್ಕೋಬೇಕಾಗಿರೋವಂಥದ್ದು. ರಿಯಾಲಿಟಿಯಲ್ಲಿ ನೋಡ್ಕೋಬೇಕು ಅಂತಂದರೆ ಸುಮಾರು ನಮಗೆ 800 ಅಷ್ಟೇ ನಮ್ಮಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಇರೋವಂಥದ್ದು. ಬಟ್ ಇಲ್ಲೂ ಕೂಡ ಏನಾಗ್ತಾಯಿದೆ ಅಂತಂದರೆ ಕೇಸಸ್ಸು ಆಲ್ಮೋಸ್ಟು 10 years ನಿಂತ್ಕೊಂಡು ಅದಾದಮೇಲೆ ಬರೋ ಥರ ಆಗ್ತಾಯಿದೆ. ಸೊ ಇದು ಸುಮ್ಮನೆ ಒಂದು ಫಿಗರ್ ಕೊಟ್ಟಿರೋಂಥ 3500 ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಇರೋವಂಥದ್ದು ಆಲ್ಮೋಸ್ಟ್ ನಿಯರ್ಲಿ 800ವರೆಗೂ ಇದೆ. ಸೊ ಇಲ್ಲಿ ಕ್ವೆಶನ್ಸಿಗೆ ಬರೋಣ. ಸೆಟ್ಟಿಂಗ್ ಅಪ್ ಆಫ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸು ಇದನ್ನು ರೆಕಮೆಂಡ್ ಮಾಡಿದ್ದು ನಮಗೆ 11th ಫೈನಾನ್ಸ್ ಕಮಿಷನು. ಟೋಟಲ್ ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಎಷ್ಟಿದ್ದಾವೆ ಇಂಡಿಯಾದಲ್ಲಿ? 718 ಡಿಸ್ಟ್ರಿಕ್ಟ್ಸ್ ಇದ್ದಾವೆ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಬಗ್ಗೆ ನಾವು ನೋಡ್ಕೊಂಡಿದ್ವಿ. ಸೊ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸು ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ 8 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಇದ್ದಾವೆ ಕರ್ನಾಟಕದಲ್ಲಿ. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟು ನಮಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಇದ್ದಾವೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ,
ಇವಾಗ ನೆಕ್ಸ್ಟ್ ಒನ್ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಒನ್ನು 14th ಫೈನಾನ್ಸ್ ಕಮಿಷನ್ನ ಚೇರ್ಮನ್ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ, ಇವಾಗ ರೀಸೆಂಟಾಗಿ ಬಂದಿದ್ದು ಯಾವುದು? 15th ಫೈನಾನ್ಸ್ ಕಮಿಷನ್. ಸೊ 14th ಫೈನಾನ್ಸ್ ಕಮಿಷನಿನ ಚೇರ್ಮನ್ ಯಾರಿದ್ದಾರೆ? YV ರೆಡ್ಡಿ ಇದ್ದರು. ನೋಡಿ, ನಮಗೆ ಫೈನಾನ್ಸ್ ಕಮಿಷನ್ನು ತುಂಬ ಇಂಪಾರ್ಟೆಂಟು ಅಂತಂದರೆ ಡೈರೆಕ್ಟಾಗಿ ಚೇರ್ಮನ್ ಅಂತ ಕೇಳಿರ್ತಾರೆ. ಬಟ್ ಇವಾಗ ಕೇಳಿ ನೆಕ್ಸ್ಟು ಯಾವ ಥರ ಕ್ವೆಶನ್ ಕೇಳ್ಬೋದು ಅಂತಂದರೆ ಮ್ಯಾಚ್ ದ ಫಾಲೋಯಿಂಗ್ ಥರ ಕೇಳ್ಬೋದು. ಸೊ ನಾವೊಂದು 4-5 ನೋಡ್ಕೊಳ್ಳೋಣ. 11th ಫೈನಾನ್ಸ್ ಕಮಿಷನ್, 12th ಫೈನಾನ್ಸ್ ಕಮಿಷನ್, 13th ಫೈನಾನ್ಸ್ ಕಮಿಷನ್ ಮತ್ತು 14th 15th ಫೈನಾನ್ಸ್ ಕಮಿಷನ್ ನೋಡ್ಕೊಳ್ಳೋಣ. ಅಂತಂದರೆ ಮ್ಯಾಚ್ ದ ಫಾಲೋಯಿಂಗ್ ಥರ ಕ್ವೆಶನ್ಸ್ ಕೇಳಿದ್ರು ಕೂಡ ನಮಗೆ ಈಸಿ ಆಗ್ತಿರಬೇಕು. 11th ಫೈನಾನ್ಸ್ ಕಮಿಷನ್ಗೆ AM ಖುಸ್ರೋ ಅವರಿದ್ದರು. 11th ಫೈನಾನ್ಸ್ ಕಮಿಷನ್ಗೆ AM ಖುಸ್ರೋ ಅವರಿದ್ದರು. 12th ಫೈನಾನ್ಸ್ ಕಮಿಷನ್ ಅವ್ರಿಗೆ ನಮಗೆ ರಂಗರಾಜನ್ ಅವರಿದ್ದರು. ಸಿ ರಂಗರಾಜನ್ ಇದ್ದರು. ಆಯಿತಾ. 13th ಫೈನಾನ್ಸ್ ಕಮಿಷನ್ ನಾವು ನೋಡ್ಕೋಬೇಕು ಅಂತಂದರೆ ಡಾಕ್ಟರ್ ವಿಜಯ್ ಕೇಲ್ಕರ್ ಅವರಿದ್ದರು. ಅದಾದಮೇಲೆ 14th ಫೈನಾನ್ಸ್ ಕಮಿಷನ್ ನಾವು ನೋಡ್ಕೊಂಡ್ರಂಗೆ YV ರೆಡ್ಡಿ ಅವರಿದ್ದರು. 15th ಫೈನಾನ್ಸ್ ಕಮಿಷನ್ಗೆ NK ಸಿಂಗು. ಸೊ ಇದನ್ನು ನೋಟ್ ಮಾಡ್ಕೊಂಡಿರಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಅಕಸ್ಮಾತ್ ಕೇಳಿದ್ರು ಕೂಡ ನಮಗೆ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟೊಂದು ಡ್ರಿಪ್ ಪ್ರಾಜೆಕ್ಟ್ ಅಂತ ಇದೆ. ಸೊ ಡ್ರಿಪ್ ಪ್ರಾಜೆಕ್ಟಿಗೆ ಅಸಿಸ್ಟ್ ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ವರ್ಲ್ಡ್ ಬ್ಯಾಂಕು. ಡ್ರಿಪ್ ಪ್ರಾಜೆಕ್ಟಿಗೆ ಅಸಿಸ್ಟ್ ಮಾಡ್ತಿರೋಂಥದ್ದು ಯಾರು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ನಮಗೆ ವರ್ಲ್ಡ್ ಬ್ಯಾಂಕ್. ಏನಿದು ಡ್ರಿಪ್ಪು ಅಂತಂದರೆ DRIP, ಕರೆಕ್ಟ್ ಅಲ್ವಾ? ಡ್ರಿಪ್ ಬಂದ್ಬಿಟ್ಟು ಡ್ಯಾಮ್ ರಿಹ್ಯಾಬಿಲಿಟೇಷನ್, ಡ್ಯಾಮ್ಗಳಿದಾವಲ್ಲ, ಸೊ ಡ್ಯಾಮ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್. ಸೊ ಇರೋಂಥ ಡ್ಯಾಮ್ಗಳನ್ನ ಇನ್ನು ನಾವು ರಿಹ್ಯಾಬಿಲಿಟೇಟ್ ಮಾಡಬೇಕು, ಅದಾದಮೇಲೆ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡಿರೋಂಥದ್ದು. ಸೊ ಡ್ರಿಪ್ಪು ಇವಾಗ 2ನೇ ವೇರಿಯಂಟ್ ಬಂದಿದೆ ಅಂತಂದರೆ 2ನೇ ವರ್ಷನ್, 2ನೇ ಫೇಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇದು ಹೆಂಗೆ ಅಂತಂದರೆ ತುಂಬ ಇಂಪಾರ್ಟೆಂಟ್. ವರ್ಲ್ಡಿಂದು ಲಾರ್ಜೆಸ್ಟ್ ಡ್ಯಾಮ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಇದು. ಡ್ರಿಪ್ ಬಂದ್ಬಿಟ್ಟು ವರ್ಲ್ಡಿಂದು ಲಾರ್ಜೆಸ್ಟ್ ಡ್ಯಾಮ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಆಗುತ್ತೆ. ಆಬ್ಜೆಕ್ಟಿವ್ ಏನಿದೆ, ಏನು ರೀಸನ್ನು ಡ್ರಿಪ್ದು ಅಂತಂದರೆ ಸೇಫ್ಟಿ ಮತ್ತು ಆಪ್ರೇಷನಲ್ ಪರ್ಫಾರ್ಮೆನ್ಸ್ ಏನಿರುತ್ತಲ್ಲ, ಕೆಲವೊಂದು ಡ್ಯಾಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಇವಾಗ ತುಂಬ ವಯಸ್ಸಾಗಿರೋಂಥ ಡ್ಯಾಮ್ ಆಗಿರ್ಬೋದು, ಇಲ್ಲಾಂತಂದರೆ ಇನ್ನೂ ಡಿಸ್ಟ್ರಾಯ್ ಆಗಿರೋಂಥ ಡ್ಯಾಮ್ ಆಗಿರ್ಬೋದು. ಈ ಥರದ್ದೆಲ್ಲ ಡ್ಯಾಮ್ ಏನಿರ್ತಾವಲ್ಲ ಅವನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿಬಿಟ್ಟು ಅವುಗಳಲ್ಲಿ ಸೇಫ್ಟಿ ಮತ್ತು ಆಪ್ರೇಷನಲ್ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು. ಸೊ ಇದನ್ನು ವರ್ಲ್ಡ್ ಬ್ಯಾಂಕ್ ಜೊತೆಗೆ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು, ವರ್ಲ್ಡ್ ಬ್ಯಾಂಕ್ ಜೊತೆಗೆ ಕೊಲಾಬ್ರೇಷನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು. 6 ವರ್ಷದವರೆಗೂ ಇರುತ್ತೆ ಪ್ರಾಜೆಕ್ಟು. ರೀಸೆಂಟಾಗಿ ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ರೀಸೆಂಟಾಗಿ $250 million ಅಷ್ಟು ಇವರು ಪ್ರಾಜೆಕ್ಟ್ ಡೀಲ್ನ ಸೈನ್ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೋಸ್ಕರ? ಡ್ಯಾಮ್ ಸೇಫ್ಟಿ ಮತ್ತು ರೆಸಿಲಿಯನ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ವಾಟರ್ ಕಮಿಷನು ಇವರೆಲ್ಲ ಸೇರಿಬಿಟ್ಟು ವರ್ಲ್ಡ್ ಬ್ಯಾಂಕ್ ಜೊತೆಗೆ ಸೈನ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ನೆಕ್ಸ್ಟು ನಾವು ಓಲ್ಡೆಸ್ಟ್ ಡ್ಯಾಮ್ ನೋಡಬೇಕು ಇಂಡಿಯಾದಲ್ಲಿ ಅಂತ ಕೇಳಿದ್ರೆ ಅದು ಬಂದ್ಬಿಟ್ಟು ಕಳ್ಳನೈ ಡ್ಯಾಮು, ತಮಿಳ್ನಾಡಲ್ಲಿ ಇರುವಂಥದ್ದು. ಸೊ ಈಗ ಡ್ಯಾಮ್ಸ್ಗಳ ಬಗ್ಗೆ ಇನ್ನೊಂದು 2-3 ಪಾಯಿಂಟ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ. ಹೈಯೆಸ್ಟ್ ಡ್ಯಾಮು ನಾವು ನೋಡ್ಕೋಬೇಕು ಅಂತಂದರೆ ಇದು ಬಂದ್ಬಿಟ್ಟು ನಮಗೆ ತೆಹರಿ ಡ್ಯಾಮು ಯಾವ ಸ್ಟೇಟಲ್ಲಿದೆ? ತೆಹರಿ ಡ್ಯಾಮ್ ನಮಗೆ ಉತ್ತರಾಖಂಡಲ್ಲಿ ಇರುವಂಥದ್ದು. ಸರಿ, ಇವಾಗ ತೆಹರಿ ಡ್ಯಾಮು ಯಾವ ರಿವರ್ ಮೇಲಿದೆ? ತೆಹರಿ ಡ್ಯಾಮ್ ನೋಡಿ ಭಾಗೀರಥಿ ರಿವರ್ ಮೇಲೆ ಇರುವಂಥದ್ದು. ಆಯಿತಾ. ತೆಹರಿ ಡ್ಯಾಮು ಉತ್ತರಾಖಂಡು, ಭಾಗೀರಥಿ ರಿವರ್. ನೆಕ್ಸ್ಟು ಲಾಂಗೆಸ್ಟ್ ಡ್ಯಾಮ್ ಇರುವಂಥದ್ದು ಯಾವುದು? ಹೀರಾಕುಡ್ ಡ್ಯಾಮು. ಲಾಂಗೆಸ್ಟ್ ಡ್ಯಾಮ್ ಬಂದ್ಬಿಟ್ಟು ಹೀರಾಕುಡ್ ಡ್ಯಾಮು. ಇದು ಒಡಿಸ್ಸಾದಲ್ಲಿದೆ. ಸರಿ, ಯಾವ ರಿವರ್ ಮೇಲಿದೆ? ಇದು ಬಂದ್ಬಿಟ್ಟು ನಮಗೆ ಮಹಾನದಿ ರಿವರ್ ಮೇಲಿದೆ. ನೆಕ್ಸ್ಟು ಓಲ್ಡೆಸ್ಟ್ ಡ್ಯಾಮು ನಾವು ನೋಡ್ಕೊಂಡಿರೋಂಗೆ ಕಳ್ಳನೈ ಡ್ಯಾಮು, ತಮಿಳ್ನಾಡು. ಇದು ಬಂದ್ಬಿಟ್ಟು ನಮಗೆ ಕಾವೇರಿ ರಿವರ್ ಮೇಲೆ ಇರುವಂಥದ್ದು. ಇವಾಗ ಡ್ಯಾಮ್ಗಳಲ್ಲೂ ಕೂಡ ಮೀಡಿಯಮ್ ಸೈಜು, ಲಾರ್ಜ್ ಡ್ಯಾಮು ಆ ಥರ ಇರುತ್ತೆ. ಕರ್ನಾಟಕದಲ್ಲಿ ಇರುವಂಥದ್ದು ಮೀಡಿಯಮ್ ಸೈಜ್ ಇರುವಂಥ ಡ್ಯಾಮ್ಗಳು 16 ಇದ್ದಾವೆ. ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಮೀಡಿಯಮ್ ಸೈಜ್ ಡ್ಯಾಮ್ ಅಂತಂದರೆ 16 ಇದ್ದಾವೆ. ಅದೇ ದೊಡ್ಡ ಡ್ಯಾಮು ಲಾರ್ಜ್ ಸೈಜ್ ಡ್ಯಾಮ್ ಎಷ್ಟಿದ್ದಾವೆ ಅಂತ ಕೇಳಿದ್ರೆ 12 ಇದ್ದಾವೆ. ಲಾರ್ಜ್ ಸೈಜ್ ಡ್ಯಾಮ್ ಬಂದ್ಬಿಟ್ಟು ನಮಗೆ 12 ಇದ್ದಾವೆ. ಇದೊಂದು ಪಾಯಿಂಟು ನೋಟ್ ಮಾಡ್ಕೊಂಡಿರಿ. ಈಗ ಹೈಯೆಸ್ಟ್ ನಂಬರ್ ಆಫ್ ಡ್ಯಾಮ್ಸು ಯಾವ ಸ್ಟೇಟಲ್ಲಿದೆ ಅಂತಂದರೆ ಆಂಧ್ರ ಪ್ರದೇಶಲ್ಲಿರುವಂಥದ್ದು. 32 ಮೀಡಿಯಮ್ ಸೈಜ್ ಡ್ಯಾಮ್ ಇದ್ದಾವೆ, 7 ಲಾರ್ಜ್ ಡ್ಯಾಮ್ ಇದ್ದಾವೆ. ಜಾಸ್ತಿ ಡ್ಯಾಮ್ ಇರುವಂಥದ್ದು ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶಲ್ಲಿ. ಸೊ ಡ್ಯಾಮ್ಗಳ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ನ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಮಗೆ ನಾವು ಇನ್ಸ್ಟಾಗ್ರಾಮಲ್ಲಿ ಕನ್ನಡಿಗ, KPSC ಕನ್ನಡಿಗ ಮತ್ತು KPSC ಟೈಮ್ಸ್ ಪೇಜಲ್ಲಿ ಪ್ರತಿಯೊಂದು ಸ್ಟೇಟಿಂದು ಕೂಡ ಏನೇನು ಇಂಪಾರ್ಟೆಂಟ್ ಡ್ಯಾಮ್ ಇದ್ದಾವೆ ಅವನ್ನು ಬೇರೆ ಬೇರೆ ರೀಲ್ಸ್ ಮಾಡಿ ಹಾಕಿರ್ತೀವಿ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೊಂಡಿರಿ. ನೆಕ್ಸ್ಟು ಸಮಗ್ರ ಶಿಕ್ಷಾ ಸ್ಕೀಮು. ಸೊ ಈ ಸಮಗ್ರ ಶಿಕ್ಷಾ ಸ್ಕೀಮು ಯಾವುದು ರಿಲೇಟೆಡು ಅಂತ ಕೇಳಿದ್ರೆ ಸ್ಕೂಲ್ ಎಜುಕೇಷನ್ಗೆ ರಿಲೇಟೆಡ್ ಇದು. ಸಮಗ್ರ ಶಿಕ್ಷಾ ಸ್ಕೀಮು ಲಾಂಚ್ ಮಾಡಿರೋಂಥದ್ದು 2018 ಲಾಂಚ್ ಮಾಡಿದ್ರು. ಇದೇನು ಅಂತಂದರೆ ಇದೊಂಥರ ಸ್ಕೂಲಲ್ಲಿ ಇಂಟಿಗ್ರೇಟೆಡ್ ಸ್ಕೀಮು, ಸ್ಕೂಲ್ ಎಜುಕೇಷನ್ ಪ್ರೊವೈಡ್ ಮಾಡಬೇಕು ಕಂಪ್ಲೀಟಾಗಿ. ಅಂತಂದರೆ ಪ್ರೀ ಸ್ಕೂಲು, ಸೊ ಮುಂಚೆ ಏನು LKG UKGಗಳೆಲ್ಲ ಇರುತ್ತಲ್ಲ ಅಲ್ಲಿಂದ ಹಿಡಿದ್ಬಿಟ್ಟು
12th ಸ್ಟ್ಯಾಂಡರ್ಡ್ವರೆಗೂ ಕೂಡ ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿರೋವಂಥದ್ದು ಸಮಗ್ರ ಶಿಕ್ಷಾ ಅಂತಂದರೆ ಓವರ್ ಆಲ್ ಎಜುಕೇಷನು. ಇನ್ನೊಂದು ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದ್ದಾವೆ, ನಮಗೆಲ್ಲ ಗೊತ್ತಿದೆ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆಯೂ ಕೂಡ ಕೆಲವೊಂದು ಸರಿ MCQs ಕೇಳಿರ್ತಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 1 ಯಾವುದಕ್ಕೆ, 2 ಯಾವುದಕ್ಕೆ ಅಂತ. ಅದರಲ್ಲಿ ಎಜುಕೇಷನ್ ಬಗ್ಗೆ ಕೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 4 ಇರೋವಂಥದ್ದೇ ನಮಗೆ ಎಜುಕೇಷನ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಫಾರ್ ಎಜುಕೇಷನ್ ಅನ್ನೋದು ನಮಗೆ ಅದು 4th ಪ್ಲೇಸಲ್ಲಿ ಇರುವಂಥದ್ದು, 4th ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಆಗಿರುತ್ತೆ. ನೆಕ್ಸ್ಟು ಪಾರ್ಡನಿಂಗ್ ಪವರ್ ಆಫ್ ಗವರ್ನರು, ಇದು ರೀಸೆಂಟಾಗಿ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಯಾವ ಆರ್ಟಿಕಲ್ ಇದ್ರ ಬಗ್ಗೆ ಹೇಳುತ್ತೆ ಅಂತಂದರೆ ಆರ್ಟಿಕಲ್ ನಂಬರ್ 161 ಪಾರ್ಡನಿಂಗ್ ಪವರ್ ಬಗ್ಗೆ ಹೇಳುತ್ತೆ, ಗವರ್ನರಿಂದು ಪಾರ್ಡನಿಂಗ್ ಪವರು. ಯಾವುದಕ್ಕೋಸ್ಕರ ನ್ಯೂಸಲ್ಲಿತ್ತು ಅಂತಂದರೆ ಈ ಕೇಸ್ನ ನೋಟ್ ಮಾಡ್ಕೊಂಡಿರಿ. ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ರಾಜ್ ಕುಮಾರ್ ಕೇಸ್ ಅಂತ. ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ರಾಜ್ಕುಮಾರ್ ಕೇಸ್ ಅಂತ. ಸೊ ಇದರಲ್ಲಿ ಕನ್ಫ್ಯೂಷನ್ ಏನಿತ್ತು ಅಂತಂದರೆ CRPCಗೂ ಆರ್ಟಿಕಲ್ ನಂಬರ್ 161 ಮಧ್ಯದಲ್ಲೂ ಕೂಡ ಕೆಲವೊಂದು ಕಾನ್ಫ್ಲಿಕ್ಟ್ ಇತ್ತು. ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಈಗ CRPC ಅಂತಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇದರಲ್ಲಿ ಇರೋವಂಥ ಸೆಕ್ಷನ್ 433A ಏನು ಹೇಳುತ್ತೆ ಅಂತಂದರೆ, CRPC ಏನು ಹೇಳುತ್ತೆ ಅಂತಂದರೆ, ಈಗ ಯಾರಿಗಾದರೂ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಈಗ ಪನಿಷ್ಮೆಂಟಲ್ಲಿ ಒನ್ ಆಫ್ ದ ಪನಿಷ್ಮೆಂಟು ಡೆತ್ ಸೆಂಟೆನ್ಸ್ ಆಗಿದ್ದಿದ್ರೆ, ಈಗ ಎಕ್ಸಾಂಪಲು ಯಾರೋ ಒಬ್ಬರು ಕೊಲೆ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಮರ್ಡರ್ ಮಾಡಿದಾಗ ಇದಕ್ಕೆ ಬೇರೆ ಬೇರೆ ಥರ ಪನಿಷ್ಮೆಂಟ್ ಕೊಟ್ಟಿರ್ಬೋದು. ಈ ಎಕ್ಸಾಂಪಲ್ 7 ವರ್ಷ ಪನಿಷ್ಮೆಂಟ್ ಕೊಡ್ಬೋದು, 14 ವರ್ಷ ಪನಿಷ್ಮೆಂಟ್ ಕೊಡ್ಬೋದು, ಅಥವಾ ಡೆತ್ ಪೆನಲ್ಟಿ ಕೊಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಇರುವಂಥ ಪನಿಷ್ಮೆಂಟಲ್ಲಿ ಒನ್ ಆಫ್ ದ ಪನಿಷ್ಮೆಂಟ್ ಡೆತ್ ಇರಬೇಕಾದ್ರೆ ಇದನ್ನು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಬೇಕು ಅಂತಂದರೆ ಯಾರಿಗೆ ಪವರ್ ಇರುತ್ತೆ? ಸಸ್ಪೆಂಡ್ ಮಾಡಬೇಕು ಅಂತಂದರೆ ಪ್ರೆಸಿಡೆಂಟಿಗೆ ಪವರ್ ಇರುತ್ತೆ, ಇಲ್ಲ ಅಂತಂದರೆ ಗವರ್ನರಿಗೆ ಪವರ್ ಇರುತ್ತೆ. ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್, ಪಾರ್ಡನಿಂಗ್ ಪವರ್ ಆಫ್ ಗವರ್ನರ್ ಅಂತ ಕರಿತೀವಲ್ಲ. ಸೊ ಅದರಲ್ಲಿ CRPC ಏನು ಹೇಳ್ತಿತ್ತು ಅಂತಂದರೆ, ಅಕಸ್ಮಾತ್ ಡೆತ್ ಇರೋವಂಥದ್ದು ಏನಾದರೂ ಕ್ರೈಮ್ ಇದ್ದಿದ್ದರೆ ಅವರು ಮಿನಿಮಮ್ 14 ವರ್ಷ ಪ್ರಿಸನಲ್ಲಿ ಇರಲೇಬೇಕು. ಇದಾದ ಮೇಲೇ ಅವರಿಗೆ ನಾವು ಪಾರ್ಡನಿಂಗ್ ಪವರು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಬಟ್ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ 14 ವರ್ಷ ಪನಿಷ್ಮೆಂಟ್ ಅವರು ಫೇಸ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಆರ್ಟಿಕಲ್ ನಂಬರ್ 161 ಅಂಡರಲ್ಲಿ ಗವರ್ನರಿಗೆ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏಡ್ ಆ್ಯಂಡ್ ಅಡ್ವೈಸು ಅಂತಂದರೆ ಗವರ್ನರ್ ಆ್ಯಕ್ಟ್ ಮಾಡೋದೇ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಸ್ಟೇಟ್ ಮೇಲೆ, ಅಂತಂದರೆ ಚೀಫ್ ಮಿನಿಸ್ಟರ್ ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೇಲೇ ಅವರು ಕೆಲಸ ಮಾಡೋವಂಥದ್ದು ಗವರ್ನರು. ಸೊ ಗವರ್ನರು 161 ಆರ್ಟಿಕಲ್ ಅಂಡರಲ್ಲಿ ಇವ್ರನ್ನ ಪ್ರೀಮೆಚೂರ್ ಆಗಿ ರಿಲೀಸ್ ಮಾಡಿಬಿಡ್ಬೋದು ಗವರ್ನರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಪಾಲಿಟಿಲಿ. ಆರ್ಟಿಕಲ್ ನಂಬರ್ 161 ಪಾರ್ಡನಿಂಗ್ ಪವರ್ ರಿಲೇಟೆಡ್ ಇದೆ. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ. ಹೈಯೆಸ್ಟ್ ಮೋಟರೇಬಲ್ ರೋಡು ವರ್ಲ್ಡಲ್ಲಿ ಯಾವುದಿದೆ ಇವಾಗ ಅಂತಂದರೆ ಅದು ಬಂದ್ಬಿಟ್ಟು ಉಮ್ಲಿಂಗ್ಲಾ ಪಾಸ್ ಹತ್ರ ಇರುವಂಥದ್ದು, ಇಂಡಿಯಾದಲ್ಲೇ ಇದೆ ಇದು. ಇದಕ್ಕಿಂತ ಮುಂಚೆ ಹೈಯೆಸ್ಟ್ ಮೋಟರೇಬಲ್ ರೋಡು ಇದ್ದಿದ್ದಂಥದ್ದು ಎಲ್ಲಿ ಅಂತಂದರೆ ಇದು ಬೊಲಿವಿಯಲ್ಲಿ ಇತ್ತು. ಹೈಯೆಸ್ಟ್ ಮೋಟರೇಬಲ್ ರೋಡ್ ಬಂದ್ಬಿಟ್ಟು ಬೊಲಿವಿಯಲ್ಲಿ ಇತ್ತು. 28,953 ಫೀಟ್ ಹೈಟಲ್ಲಿ ಇದ್ದಿತ್ತು. 28,953 ಫೀಟ್ ಹೈಟಲ್ಲಿ ಇದ್ದಿರೋವಂಥದ್ದು. ಬಟ್ ಇವಾಗ ಆಲ್ಟಿಟ್ಯೂಡ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಹೈಯೆಸ್ಟ್ ಮೋಟರೇಬಲ್ ರೋಡು ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಉಮ್ಲಿಂಗ್ಲಾ ಪಾಸು ಇಲ್ಲಿ ಲದಾಖಲ್ಲೇ. ಎಲ್ಲಿದೆ ಲದಾಖಲ್ಲಿ ಅಂತ ಕೇಳಿದ್ರೆ ಇದು ಬಂದ್ಬಿಟ್ಟು ಚೂಮರ್ ಸೆಕ್ಟರು ಈಸ್ಟರ್ನ್ ಲದಾಖಲ್ಲಿ ಇರುವಂಥದ್ದು ಇದು. ನೆಕ್ಸ್ಟು ಎಲ್ಡರ್ಲಿ ಇನ್ ಇಂಡಿಯಾ 2021 ರಿಪೋರ್ಟು, ಇದನ್ನು ಪಬ್ಲಿಷ್ ಯಾರು ಮಾಡ್ತಾರೆ ಅಂತಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇದಾದಮೇಲೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು 1916. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ, ಈಗ ನೆಕ್ಸ್ಟ್ ಪೇಜಲ್ಲಿ ಕೆಲವೊಂದು ಒನ್ಲೈನರ್ಸು ಸ್ಟ್ಯಾಟಿಕ್ ಥರದ್ದಿರುತ್ತೆ, ಅದನ್ನು ನಾವು ಆದಷ್ಟು ಅದೇ ಥರ ಕಲಿಮಿನೇಟ್ ಮಾಡಿಬಿಟ್ಟು ಡಿಸ್ಕಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನ್ಯಾಷನಲ್ ಮಿನರಲ್ ಇನ್ವೆಂಟ್ರಿ NMI. ಸೊ ಮಿನರಲ್ ಇನ್ವೆಂಟ್ರಿ ಬಗ್ಗೆ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಂಡಿಯನ್ ಬ್ಯೂರೋ ಆಫ್ ಮೈನ್ಸು ಪಬ್ಲಿಷ್ ಮಾಡುತ್ತೆ. ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ವರ್ಲ್ಡ್ ಟಾಲೆಸ್ಟ್ ಮ್ಯಾಮಲ್ಲು ನೇಟಿವ್ ಟು ಆಫ್ರಿಕಾ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಇವಾಗ ಇನ್ನೂ ಸ್ವಲ್ಪ ಪಾಯಿಂಟ್ಸು ಡಿಸ್ಕಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಲಿಂಪಿಕ್ ರಿಲೇಟೆಡು ಇನ್ನೂ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಯಾಕೆಂತಂದರೆ ಒಲಿಂಪಿಕ್ಸ್ ನಡೆದಿರೋ ಟೈಮಲ್ಲಿ ಕ್ವೆಶನ್ ತುಂಬ ಕೇಳ್ತಾ ಇರ್ತಾರೆ. ಸೊ ಜಾಸ್ತಿ ಗೋಲ್ಡ್ ಮೆಡಲ್ ವಿನ್ ಆಗಿರುವಂಥವ್ರು 2020 ಒಲಿಂಪಿಕ್ಸಲ್ಲಿ ಯಾರು ಅಂತ ಕೇಳಿದ್ರೆ ಅದಕ್ಕೆ ಸೆಲೆಬ್ ಡ್ರೆಸಲ್ ಅಂತ 5 ಗೋಲ್ಡ್ ಮೆಡಲ್ ವಿನ್ ಆಗಿದ್ದಾರೆ USA ಅವರು. ಅದಾದಮೇಲೆ ತುಂಬ ಜಾಸ್ತಿ ಮೆಡಲ್ಸ್ ಯಾರು ವಿನ್ ಆಗಿದ್ದಾರೆ, ತುಂಬ ಜಾಸ್ತಿ ಗೋಲ್ಡ್ ಮೆಡಲ್ ವಿನ್ ಆಗಿರೋದಲ್ಲ, ತುಂಬ ಜಾಸ್ತಿ ಮೆಡಲ್ಸ್ ಯಾರು ವಿನ್ ಆಗಿದ್ದಾರೆ ಅಂತ ಕೇಳಿದ್ರೆ ಎಮ್ಮಾ ಮೆಕ್ಯಾನ್ ಅಂತ. ಅವರು 4 ಗೋಲ್ಡು 3 ಬ್ರಾನ್ಸು, ಟೋಟಲ್ 7 ಮೆಡಲ್ಸ್ ವಿನ್ ಆಗಿದ್ದಾರೆ. ಯಂಗೆಸ್ಟ್ ಪರ್ಸನ್ ಯಾರು ಗೋಲ್ಡ್ ಮೆಡಲ್ ವಿನ್ ಆಗೋದಕ್ಕೆ ಟೋಕಿಯೋ ಒಲಿಂಪಿಕ್ಸಲ್ಲಿ ಅಂತಂದರೆ ಮೊಮಿಜಿ
ನಿಶಿಯಾ ಅಂತ. ಸೊ 13 ವರ್ಷ ಅವ್ರಿಗೆ ಜಪಾನ್ ಅವರು ವಿನ್ ಆಗಿದ್ದು. ಫಸ್ಟ್ ಎವರ್ ಗೋಲ್ಡ್ ಮೆಡಲು ಫಿಲಿಪೀನ್ಸ್ ಹಿಸ್ಟ್ರಿಯಲ್ಲೇ ಫಸ್ಟ್ ಗೋಲ್ಡ್ ಮೆಡಲ್ ವಿನ್ ಆಗಿರೋರು ಯಾರು ಅಂತ ಕೇಳಿದ್ರೆ ಹಿದ್ಲಿಯನ್ ದಿಯಾಜ್ ಅಂತ. ಯಂಗೆಸ್ಟ್ ಅಥ್ಲೆಟ್ ಯಾರಿದ್ರು ಟೋಕಿಯೋ ಒಲಿಂಪಿಕ್ಸಲ್ಲಿ ಅಂತ ಕೇಳಿದ್ರೆ ಹೆಡನ್ ಝಝಾ ಅಂತ, 12 ವರ್ಷದವರು, ಸಿರಿಯಾದವರು. ಇಂಟರ್ನ್ಯಾಷನಲ್ ಮಿಲಿಟರಿ ಗೇಮ್ಸ್ 2021 ರಷ್ಯಾದಲ್ಲಿ ನಡೆಯೋಕ್ಕಿದೆ. ಝಯದ್ ತಲ್ವಾರ್ ನೇವಲ್ ಎಕ್ಸಸೈಸು ಇಂಡಿಯಾ ಮತ್ತು UAE ಮಧ್ಯದಲ್ಲಿ ಕಂಡಕ್ಟ್ ಆಗುವಂಥ ಎಕ್ಸಸೈಸು. ಇಂಟರ್ನೆಟ್ ಗವರ್ನೆನ್ಸ್ ಫೋರಮ್ 2021 ಇಂಡಿಯಾ ಇದನ್ನು ಹೋಸ್ಟ್ ಮಾಡುತ್ತೆ ಅಂತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಇವುಗಳದ್ದೆಲ್ಲದು ನೋಟ್ಸು PDF ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.